ನಗರಸಭೆ ಕಾರ್ಯಾಲಯ, ರಾಬರ್ಸನ್ ಪೇಟೆ, ಕೆಜಿಎಫ್. ಟೆಂಡರ್ ಅವಧಿ 1/4/2025 31/3/2026. ಗುತ್ತಿಗೆದಾರರು ಸ್ಟ್ಯಾನ್ಲಿ. ಶೌಚಾಲಯದ ಸಮಯ ಬೆಳಿಗ್ಗೆ 5ರಿಂದ ರಾತ್ರಿ 10 ಗಂಟೆಯವರೆಗೆ. ಮೂತ್ರ ವಿಸರ್ಜನೆ ₹2, ಮಲವಿಸರ್ಜನೆ ₹5, ಸ್ನಾನ ₹30. ಸಹಿ ಪೌರಾಯುಕ್ತರು, ನಗರಸಭೆ, ರಾಬರ್ಸನ್ ಪೇಟೆ, ಕೆಜಿಎಫ್. ಇವರೊಬ್ಬರೇ ಸಮಯ ಪ್ರಾಮಾಣಿಕವಾಗಿ ಬೋರ್ಡ್ ಹಾಕಿರೋಂಥವ್ರು. ಎಲ್ಲ ಕಡೆ ಬೋರ್ಡು ಹಾಕಲ್ಲ, ಎಂಥದ್ದು ಹಾಕಲ್ಲ, ₹10 ತಗೊಂತಾರೆ. ಸ್ನೇಹಿತರೆ ನಮಸ್ಕಾರ. ನಾನು ಈ ಒಂದು ಹೆಚ್ಚು ಕಮ್ಮಿ ಒಂದು ವಾರದಿಂದಗಡೆ ನಾನು ಕೆಜಿಎಫ್ಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಮೂತ್ರ ವಿಸರ್ಜನೆಗೆ ಅಂತ ಟಾಯ್ಲೆಟ್ಗೆ ಹೋದಂಥ ಒಂದು ಸಂದರ್ಭದಲ್ಲಿ ನೋಡಿ, ಈ ಥರ ಒಂದು ಮೂತ್ರ ವಿಸರ್ಜನೆಗೆ ಎಷ್ಟು ಕಾಸು, ಮತ್ತು ಮಲ ವಿಸರ್ಜನೆಗೆ ಎಷ್ಟು ಕಾಸು, ಸ್ನಾನ ಮಾಡೋದಕ್ಕೆ ಎಷ್ಟು ಕಾಸು ಅಂತಂದು ಹೇಳ್ಬಿಟ್ಟು ಒಂದು ಬೋರ್ಡ್ ಹಾಕಿದ್ರು. ಅದು ಪೌರಾಯುಕ್ತರು, ನಗರಸಭೆ ಅಂತಂದು ಹೇಳ್ಬಿಟ್ಟು ಕೆಜಿಎಫ್ ಅಂತಂದು ಹೇಳ್ಬಿಟ್ಟು ಹಾಕಿದ್ರು. ಇದು ನಿಜವಾಗ್ಲೂ ಒಳ್ಳೆ ಕೆಲಸ. ಯಾಕಂತಂದು ಹೇಳಿದ್ರೆ ಇಡೀ ಕರ್ನಾಟಕದಲ್ಲಿ ನೀವೆಲ್ಲನ ಹೋಗ್ರಿ, ಉತ್ತರ ಕರ್ನಾಟಕದಲ್ಲೇ ಆಗಲಿ, ನಮ್ಮ ಬೆಂಗಳೂರಲ್ಲೇ ಆಗಲಿ ಬಿಡಿ, ಏನು ಬೆಂಗಳೂರು ಏನು ಹೆಚ್ಚೇನಲ್ಲ. ಬೆಂಗಳೂರಲ್ಲಿ ಅನೇಕ ಶೌಚಾಲಯಗಳಲ್ಲಿ ನೀಟ್ನೆಸ್ಸೇ ಇರೋದಿಲ್ಲ, ಗಬ್ಬು ನಾತ ಹೊಡಿತಾ ಇರ್ತದೆ. ಆದರೆ ದುಡ್ಡು ಸುಲಭ ಮಾಡೋದ್ರಲ್ಲಿ ಮಾತ್ರ ಅವರು ನಂಬರ್ 1. ₹10 ಕಿತ್ಕೊಂತಾರೆ. ಆಯಿತಾ, ₹1 ₹2 ತಗೊಬೇಕು, ಅಥವಾ ಮಲ ವಿಸರ್ಜನೆಗೆ ₹5 ತಗೊಬೇಕು. ಅಂಥದ್ದು ₹10 ವಸೂಲು ಮಾಡ್ತಾರೆ. ಯಾರೋ ಹಿಂದಿಗ್ಲವ್ರನ್ನ ಮಡಗಿರ್ತಾರೆ, ಇಲ್ಲವ್ರು ಮಡಗಿದ್ರೆ ಅವ್ರು ಮುಲಾಜಿಗೆ ಒಳಗಾಗ್ಬೇಕಾಗ್ತದೆ ಅಂತಂದು ಹೇಳ್ಬಿಟ್ಟು ಏನೋ ಕೇಳ್ತಾರೆ ಅಂತಂದು ಹೇಳ್ಬಿಟ್ಟು ಹಿಂದಿಗ್ಲವ್ರು ಅವ್ರು ಏನು ಮಾಡಿದ್ರು ಬಿಡಲ್ಲ, ₹10 ವಸೂಲು ಮಾಡಿಬಿಡ್ತಾರೆ. ಇಲ್ಲಾಂದರೆ ರೌಡಿಸಮ್ ಮಾಡ್ತಾರೆ. ಅಲ್ಲೇ ಯಾರೋ ಲೋಕಲ್ ಅವ್ರನ್ನ ಬಿಟ್ಬಿಟ್ಟು ರೌಡಿಸಮ್ ಮಾಡೋಕೆ ಹಿಡಿತಾರೆ. ಇಷ್ಟೇ ₹2 ಕೊಡೋದು, ₹5 ಕೊಡೋದು ಅಂತಂದು ಹೇಳಿದ್ರೆ. ಹಿಂಗಿರೋ ಹೊತ್ನಾಗ ಈ ಒಂದು ಕೆಜಿಎಫ್ ನಗರಸಭೆಯವರು ಏನು ಈ ಒಂದು ಬಸ್ ನಿಲ್ದಾಣದಲ್ಲಿ ಶೌಚಾಲಯದಲ್ಲಿ ಈ ಥರ ಒಂದು ಬೋರ್ಡ್ ಹಾಕಿವರಲ್ಲ, ನಿಜವಾಗ್ಲೂ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಒಂಥರ ರೋಲ್ ಮಾಡಲ್ ಇದ್ದಂಗೆ, ಆದರ್ಶ ಇದ್ದಂಗೆ. ಈ ಥರ ಒಂದು ಬೋರ್ಡ್ ಹಾಕಿದ್ರೆ ಇಡೀ ರಾಜ್ಯದಲ್ಲಿ ಈ ಥರ ಯಾಕೆ ಬೋರ್ಡ್ಗಳು ಹಾಕ್ಬಾರ್ದು ಶೌಚಾಲಯಗಳಲ್ಲಿ? ಈ ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಯಾಕೆ ಎಚ್ಚೆತ್ಕೊಂಬಾರ್ದು? ನೀವೇ ನೀಟ್ನೆಸ್ ಆಗಂತೂ ಇಕ್ಕಲ್ಲ ಬಿಡ್ರಿ, ಒಳ್ಳೆ ನೀರು ಕೊಡಲ್ಲ, ಒಳ್ಳೆ ನೀಟ್ನೆಸ್ ಮಾಡಲ್ಲ ಟಾಯ್ಲೆಟ್ಗಳಲ್ಲಿ, ಅದ್ರ ಬಗ್ಗೆ ಕ್ರಮನೇ ತಗೊಳಲ್ಲ. ಇನ್ನು ನಮ್ಮ ಬೆಂಗಳೂರು KSRTC ಬಸ್ ಸ್ಟ್ಯಾಂಡ್ಗಳಾಗಿರ್ಬೋದು, ಅಥವಾ BMTC ಬಸ್ ಸ್ಟ್ಯಾಂಡ್ಗಳಾಗಿರ್ಬೋದು, ಅವ್ರ ಅಂಡ್ರಲ್ಲೇ ಬಸ್ ಸ್ಟ್ಯಾಂಡ್ಗಳಲ್ಲಿ ಸುಲಭ ಶೌಚಾಲಯಗಳಿರ್ತವೆ. ಆ ಶೌಚಾಲಯಗಳಲ್ಲಿ ಯಾರನ್ನೋ ಹಿಂದಿಕ್ಕಿರ್ತಾರೆ, ಅವರು ರೌಡಿಸಮ್ ಮಾಡಿ ₹10 ವಸೂಲು ಮಾಡ್ತಾರೆ. ಏನು ಅವ್ರು ಕಣ್ಣು ಮುಚ್ಕೊಂಡು ನಿಧಾವತ್ತಾರೆ BMTC ಅವರು ಮತ್ತು KSRTC ಅವರು. ಅವ್ರಿಗೇನು ಕಮಿಷನ್ ತಗೊಂತಾರೆ. ಅವರು ಕಮಿಷನ್ ತಗೊಂಡಿರ ಆ ಥರ ಸುಮ್ಮನೆ ಇರ್ತಾರ? ಅವ್ರು ನೋಡೋದಿಲ್ಲ. ಅವರು ಏನು ಟಾಯ್ಲೆಟ್ ನೀಟ್ನೆಸ್ ಆಗೈತಾ, ಅಥವಾ ಕಾಸು ಎಷ್ಟು ವಸೂಲು ಮಾಡ್ತಾವ್ರೆ ಜನಗಳ ಹತ್ರ, ಅದೆಲ್ಲ ಏನು ಕೇಳಲ್ಲ. ಅವ್ರಿಗೆ ಹೋದ್ರೆ ಸಾಕು ಮಾಮೂಲಿ. ಆಮೇಲೆ ಅವ್ರ ಜನ ಏನಾನ ಸತ್ಕೊಳ್ಳಿ, ಅವ್ರಿಗೇನು ಆಗ್ಬೇಕಾದ್ದೇನಿಲ್ಲ. ಈ ಥರ ಇದೆ. ಕರ್ನಾಟಕ ಸರ್ಕಾರದವರು ಎಚ್ಚೆತ್ಕೊಂಡು ಈ ರೀತಿ ಏನು ಇವರು ನಗರಸಭೆಯವರು KGFನವರು ಈ ಥರ ಬೋರ್ಡ್ ಹಾಕಿದ್ದಾರೆ, ಆ ಥರ ಎಲ್ಲ ಟಾಯ್ಲೆಟ್ಗಳಲ್ಲಿ ಬೋರ್ಡ್ ಹಾಕ್ಸ್ಲಿ. ಇದೊಂದು ಮಾದರಿ ಸ್ವಾಮಿ, ಇದೊಂದು ಒಳ್ಳೆ ಕೆಲಸ. ಇದನ್ನು ಮಾಡಲಿ ಕರ್ನಾಟಕ ಸರ್ಕಾರ ಅಂತಂದು ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಈ ರಾಮಲಿಂಗಾರೆಡ್ಡಿ ಅವರು ಏನು ಮಾಡ್ತಾಯಿದ್ದೀರಿ? ದಯವಿಟ್ಟು ಇದ್ರ ಬಗ್ಗೆ ಒಂದು ಮಾಡಬೇಕಂತಂದು ಹೇಳ್ಬಿಟ್ಟು ಇದ್ರ ಬಗ್ಗೆ ಕ್ರಮ ತಗೊಂಡು ಒಳ್ಳೆ ಕೆಲಸ ಮಾಡಬೇಕಂತಂದು ಹೇಳ್ಬಿಟ್ಟು ನಾನು ರಾಮಲಿಂಗಾರೆಡ್ಡಿ ಅವ್ರಕ, ಮಾನ್ಯ ಸಿದ್ದರಾಮಯ್ಯನವ್ರಕ ಎಲ್ಲರಿಗೂ ಒತ್ತಾಯ ಮಾಡ್ತೀನಿ.